ಎಲ್ರಿಗೂ ನಮಸ್ಕಾರ. ಆರ್ ಮಂಜುನಾಥ್ ಹಿಸ್ಟ್ರಿ ಗ್ರೂಪ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಆನಂದ್ ಸರ್, ಭೂಗೋಳ ಚೇತನ ಪುಸ್ತಕದ ಲೇಖಕರು. ಆತ್ಮೀಯ ವಿದ್ಯಾರ್ಥಿಗಳೇ, ದಿನಾಂಕ 18/7/2026 ಶುಕ್ರವಾರದಂದು ನಡೆದಂಥ UPSC ಮತ್ತು KS ಫ್ರೀ ಕೋಚಿಂಗಿಗೆ ಸಂಬಂಧಪಟ್ಟಂತೆ ಭೂಗೋಳದಿಂದ ಅನೇಕ ಪ್ರಶ್ನೆಗಳು ಬಂದಿದ್ದಾವೆ. ಈ ಬಹುತೇಕ ಪ್ರಶ್ನೆಗಳಲ್ಲಿ ನನ್ನ ಭೂಗೋಳ ಚೇತನ ಪುಸ್ತಕದಿಂದ 80% 90% ಪ್ರಶ್ನೆಗಳು ಇದೇ ಭೂಗೋಳ ಚೇತನ ಪುಸ್ತಕದಿಂದ ಕವರ್ ಆಗಿದ್ದಾವೆ ಸ್ನೇಹಿತರೆ. ಬಹಳ ಅದ್ಭುತವಾದ ಪುಸ್ತಕ. ಒಮ್ಮೆ ಪುಸ್ತಕವನ್ನ ಕೊಂಡ್ಕೊಳ್ಳಿ ಮತ್ತೆ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ ವಿಶೇಷವಾಗಿ ಯಾವ ಕ್ವಶನ್ಸ್ಗಳು ಬಂದಿದ್ದೋ ಆಯಾ ಕ್ವಶನ್ಸ್ಗಳ ಬಗ್ಗೆ ಸಾಧ್ಯವಾದಷ್ಟು ಉತ್ತಮವಾದಂಥ ಆನ್ಸರ್ಗಳೊಂದಿಗೆ, ನಿದರ್ಶನಗಳೊಂದಿಗೆ ನಾನು ನಿಮ್ಮ ಮುಂದೆ ಪ್ರೆಸೆಂಟೇಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಎಲ್ರಿಗೂ ಕೂಡ ಒನ್ಸ್ ಅಗೈನ್ ಆತ್ಮೀಯ ಸ್ವಾಗತ. ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ಮೊದಲ ಕ್ವಶನ್ ಯಾವುದಿತ್ತಪ್ಪ ಅದು ಅಂದ್ರೆ, ಇಲ್ಲಿ ನೋಡಿ ಬಹಳ ವಿಶೇಷವಾಗಿದೆ ಕ್ವಶನ್ ಇದು. ಯಾವ್ದಪ್ಪ ಅದು ಅಂದ್ರೆ ನೋಡಿ, ಕರ್ನಾಟಕದ ಕರಾವಳಿ ಮೈದಾನಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಹೇಳಿ. ಕರ್ನಾಟಕದ ಕರಾವಳಿಗೆ ಈ ಕೆಳಗೆ ಕೊಟ್ಟಿರುವಂತ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಹೇಳಿ ಪರಿಗಣಿಸಿ ಅಂತ ಹೇಳಿದರೆ, ನೋಡಿ ಇಲ್ಲಿ ಮೊದಲನೇದು, ಕರ್ನಾಟಕದ ಕರಾವಳಿಯು ಇದು ಸಂಚಯನ ಮೈದಾನವಾಗಿದೆ ಅಂತ ಇದೆ. ಬಿ, ಇದರ ಗರಿಷ್ಠ ಎತ್ತರ ಕೇವಲ 200 ಮೀಟರ್ ಮಾತ್ರ ಅಂತ ಇದೆ. ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ಕರ್ನಾಟಕದ ಕರಾವಳಿಯು ಅಲೆಛೇದಿತ ಪೀಠದಿಂದ ಇದು ನಿರ್ಮಾಣ ಆಗಿರೋದ್ರಿಂದ, ಸೊ ನಮ್ಮ ನಿದರ್ಶನ ಏನೇನು ಹೇಳ್ತಪ್ಪ ಅಂದ್ರೆ, ಕರ್ನಾಟಕದ ಕರಾವಳಿಯು ಯಾವುದೇ ಕಾರಣಕ್ಕೂ ಸಂಚಯನವಾಗಿಲ್ಲ ಅಂತ ಹೇಳುತ್ತೆ. ಆ ಕಾರಣಕ್ಕೋಸ್ಕರ ಆಪ್ಷನ್ ಎ ಇಲ್ಲಿ ತಪ್ಪಾಗಿದೆ. ಇನ್ನು ಹಾಗಾದ್ರೆ ಇಲ್ಲಿ ಆಪ್ಷನ್ ಬಿ ಬಂದಾಗ ಇದು ಗರಿಷ್ಠ ಎತ್ತರ ಕೇವಲ 200 ಮೀಟರ್ ಮಾತ್ರ ಅಂತ ಇದೆ. ಸೊ ಹೌದು, ಕರಾವಳಿಯ ವಿಶೇಷವಾಗಿ ನಮ್ಗೆ ಇದರ ಎತ್ತರ ನಾವು 100ರಿಂದ 200 ಮೀಟರ್ ಅಂತ ಅನಾಲಿಸಿಸ್ ಮಾಡ್ತೀವಿ. ಇಲ್ಲಿ ಗರಿಷ್ಠ ಎತ್ತರ 200 ಮೀಟರ್ ಗೊತ್ತಿರೋದ್ರಿಂದ ಇದು ಸರಿಯಾಗಿದೆ, ಬಿ ಸರಿಯಾಗಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ಆಪ್ಷನ್ಸ್ ಯಾವುದು ಸರಿಯಾಗಿದೆಯಪ್ಪ ಅಂದ್ರೆ ಬಿ ಮಾತ್ರ ಸರಿಯಾಗಿದೆ. ಸೊ ಹಾಗಾಗಿ ಇದು ನಿಮ್ಗೆ ಸರಿಯಾದಂತ ಉತ್ತರ ಸ್ನೇಹಿತರೆ, ಬಿ ಸರಿಯಾಗಿದೆ. ಇನ್ನು ನೆಕ್ಸ್ಟ್ ಮುಂದಿನ ಕ್ವಶನ್ ಯಾವ್ದಿದೆಯಪ್ಪ ಅಂದ್ರೆ ಇದು ಅಷ್ಟೇ. ಸೊ ವಿಶೇಷವಾಗಿ ಪರ್ವತ ಶಿಖರಗಳಿಗೆ ಸಂಬಂಧಪಟ್ಟಂತೆ ಇದೆ ಕ್ವಶನ್. ತುಂಬಾ ಈಸಿ ಕ್ವಶನ್ಸ್, ಆದ್ರೆ ಕೇಳುವಂತ ಮೆಥಡ್ ಸ್ವಲ್ಪ ಚೇಂಜ್ ಮಾಡಿದಾನಷ್ಟೇ. ಏನಿದೆ ಕ್ವಶನ್ ಅಪ್ಪ ಅಂದ್ರೆ, ಕರ್ನಾಟಕದಲ್ಲಿ ಕಂಡುಬರುವಂತ ಕೆಳಗಿನ ಶಿಖರಗಳನ್ನ ಅತಿ ಎತ್ತರದಿಂದ ಕಡಿಮೆ ಎತ್ತರಕ್ಕೆ ಕ್ರಮವಾಗಿ ಬರೀರಿ ಅಂತ ಇದೆ. ಕೊಡಚಾದ್ರಿ, ನಂದಿಬೆಟ್ಟ, ಮುದುಗಿರಿ, ಸಾವಂದುರ್ಗ ಇದೆ. ಕೊಡಚಾದ್ರಿ ಶಿವಮೊಗ್ಗದಲ್ಲಿದೆ, ನಂದಿ ಚಿಕ್ಕಬಳ್ಳಾಪುರದಲ್ಲಿದೆ, ಮುದುಗಿರಿ ತುಮಕೂರಲ್ಲಿದೆ, ಸಾವಂದುರ್ಗ ಬೆಂಗಳೂರು ದಕ್ಷಿಣ ಅಥವಾ ರಾಮನಗರ ಜಿಲ್ಲೆನಲ್ಲಿದೆ. ಸೊ ಇದರ ಎತ್ತರವನ್ನ ಎತ್ತರದಿಂದ ಕಡಿಮೆ ಎತ್ತರಕ್ಕೆ ಬರೀರಿ ಅಂತ ಕೇಳಿದ್ದೇನೆ. ಸೊ ಹಾಗಾಗಿ ಈ ಕ್ವಶನ್ಸ್ಗೆ ನೋಡಿ, ಇಲ್ಲಿ ಕೊಟ್ಟಿರುವಂತಹ ಶಿಖರಗಳಲ್ಲಿ ಎತ್ತರವಾದಂತ ಶಿಖರ ಯಾವುದು ಅಂತ ಬಂದಾಗ ನಂದಿ ಬೆಟ್ಟ ಬರುತ್ತೆ, 1492 ಮೀಟರ್ ಹೈಟ್ ಇದೆ. ಸೊ ಹಾಗಾಗಿ ಇದು ಫಸ್ಟ್ ಬರುತ್ತೆ. ಇನ್ನ ಎರಡನೇದಾವ್ದು ಬರುತ್ತಪ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲೆಯ ಕೊಡಚಾದ್ರಿ ಬರುತ್ತೆ. ಮೂರನೇದಾವ್ದು ಬರುತ್ತಪ್ಪ ಅಂದ್ರೆ ಸಾವಂದುರ್ಗ ಬರುತ್ತೆ. ನಾಲ್ಕನೇದು ಯಾವ್ದು ಬರುತ್ತಪ್ಪ ಅಂದ್ರೆ ಮುದುಗಿರಿ ಬರುತ್ತೆ. ಸೊ ಮುದುಗಿರಿ 1192 ಇದೆ, 1226 ಇದೆ. ಸೊ ಹಾಗಾಗಿ ಈ ಒಂದು ಕ್ವಶನ್ಸ್ಗೆ ಸರಿಯಾದಂತ ಉತ್ತರ ಯಾವುದು ಅಂತ ನಾವು ನೋಡೋದಾದ್ರೆ ನೋಡಿ, ಬಿ, ಎ, ಡಿ, ಸಿ. ಹಾಗಾಗಿ ಇಲ್ಲಿ ಸರಿಯಾದಂತ ಉತ್ತರ ಯಾವ್ದು ಬರುತ್ತಪ್ಪ ಅಂದ್ರೆ ಆಪ್ಷನ್ ಎ ಇದಕ್ಕೆ ಸರಿಯಾದಂತ ಉತ್ತರ. ಬಿ, ಎ, ಡಿ, ಸಿ ಅನ್ನ ನಾವು ಸರಿಯಾದಂತ ಉತ್ತರ ಅಂತ ಹೇಳಿ ಚಾಯ್ಸ್ ಮಾಡ್ತೀವಿ. ನೆಕ್ಸ್ಟ್ ಹಾಗಾದ್ರೆ ಮುಂದಿನ ಕ್ವಶನ್ಸ್ ಯಾವುದು ಅಂತ ನಾವು ನೋಡೋದಾದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, ಸೊ ಬಹಳ ವಿಶೇಷವಾಗಿದೆ, ತುಂಬಾ ಈಸಿ ಆಗಿದೆ ಇದು ಕ್ವಶನ್. ಯಾವ್ದಪ್ಪ ಅದಂದ್ರೆ, ಪೆನ್ನಾರ್ ನದಿಯ ಇನ್ನೊಂದು ಹೆಸರೇನು ಅಂತ ಕೇಳಿದ್ದೇನೆ. ಇಲ್ಲಿ ನೋಡಿ, ಪಾಪಾಗ್ನಿ ಇದೆ, ಪಾಲಾರ್ ಇದೆ, ಪಿನಾಕಿನಿ ಇದೆ, ಚಿತ್ರಾವತಿ ಇದೆ. ಪಾಲಾರ್ ಅನ್ನೋದು ಒಂದು ನದಿ, ಪಾಪಾಗ್ನಿ ಮತ್ತು ಚಿತ್ರಾವತಿ ಅನ್ನೋದು ಉತ್ತರ ಪಿನಾಕಿನಿ ನದಿಯ ಉಪನದಿ. ಸೊ ಹಾಗಾಗಿ ಇಲ್ಲಿ ಪೆನ್ನಾರ್ ನದಿಯ ಮತ್ತೊಂದು ಹೆಸರೇನು ಅಂತ ಕೇಳಿದಾಗ ಆಪ್ಷನ್ ಸಿ ಅಥವಾ ಪಿನಾಕಿನಿ ಎನ್ನುವಂತ ಒಂದು ಆನ್ಸರ್ ಏನಿದೆ, ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಅಂತೇಳಿ ನಾವು ಪಿನಾಕಿನಿಯನ್ನ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಪಿನಾಕಿನಿ ಸರಿಯಾಗಿದೆ. ನೆಕ್ಸ್ಟ್ ಹಾಗಾದ್ರೆ ಮುಂದಿನ ಕ್ವಶನ್ಸ್ ಯಾವುದು? ಯಾಕಂದ್ರೆ ಬಹಳಷ್ಟು ಕ್ವಶನ್ಸ್ಗಳು ತುಂಬಾ ಈಸಿ ಆಗಿದಾವೆ. ಸೊ ಬಹಳಷ್ಟು ಕ್ವಶನ್ಸ್ಗಳು ಈಸಿ ಇದ್ರೂ ಕೂಡ ನಿಮ್ಗೆ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ. ಸೊ ಬಟ್ ಕ್ವಶನ್ಸ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಬಿಟ್ರೆ ನಿಮ್ಗೆ ಡಿಫಿಕಲ್ಟ್ ಅನ್ಸೋದೇ ಇಲ್ಲ. ಆ ಕಾರಣಕ್ಕೋಸ್ಕರ ನೋಡಿ, ಪಶ್ಚಿಮ ಘಟ್ಟಗಳಲ್ಲಿ ಎತ್ತರವಾದಂತಹ ಶಿಖರ ಯಾವುದು ಅಂತ ಇದೆ. ಇಲ್ಲಿ ಅಗಸ್ತ್ಯಮಲ ಇದೆ, ಪುಷ್ಪಗಿರಿ ಇದೆ, ಕುದುರೆಮುಖ ಇದೆ, ಹನೈಮುಡಿ ಇದೆ. ಇಲ್ಲಿ ಕೊಟ್ಟಿರುವಂತ ಕ್ವಶನ್ಸ್ಗೆ
ಸರಿಯಾದಂತ ಉತ್ತರ ಆನೈಮುಡಿ ಬರುತ್ತೆ. ಯಾಕಪ್ಪ ಅಂದ್ರೆ ಆನೈಮುಡಿ ಅನ್ನೋದು ಬರೀ ಪಶ್ಚಿಮ ಘಟ್ಟಗಳಿಗೆ ಮಾತ್ರ ಎತ್ತರವಾದಂತ ಶಿಖರ ಅಲ್ಲ, ಇಡೀ ಪರ್ಯಾಯ ಪ್ರಸ್ಥಭೂಮಿ ಅಂತ ಏನ್ ಕರಿತೀವಿ, ಇಡೀ ದಕ್ಕನ್ ಪ್ರಸ್ಥಭೂಮಿ ಅಂತ ಏನ್ ಕರಿತೀವಿ, ಇಡೀ ಕೇರಳ ಸ್ಟೇಟ್ ಅಂತ ಏನ್ ಕರಿತೀವಿ, ಇಡೀ ಭಾಗಕ್ಕೆ ಎತ್ತರವಾದಂತ ಶಿಖರ ಆನೈಮುಡಿ. 2695 ಮೀಟರ್ ಹೈಟ್ ಇದೆ, ಕೇರಳ ಸ್ಟೇಟ್ ಅಲ್ಲಿ ಇದೆ. ಅಂಡ್ ಆಲ್ಸೋ ಇದು ಅಣ್ಣಾಮಲೈ ಪರ್ವತ ಶ್ರೇಣಿಯಲ್ಲಿ ಬರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಯಾವುದು ಅಂತ ಹೇಳೋದಾದ್ರೆ ಡಿ ಸರಿಯಾದಂತ ಉತ್ತರ ಸ್ನೇಹಿತರೆ. ಈ ಎಲ್ಲಾ ಕ್ವಶನ್ಸ್ ಗಳು ಕೂಡ ನನ್ನ ಪುಸ್ತಕದಲ್ಲಿದ್ದಾವೆ. ಸೊ ನೀವು ಪುಸ್ತಕವನ್ನ ಪರ್ಚೇಸ್ ಮಾಡಿ ನೋಡಿದಾಗ ಖಂಡಿತವಾಗ್ಲೂ ಇದರಲ್ಲಿ ನಿಮ್ಗೆ ತುಂಬಾ ಯೂಸ್ ಆಗುವಂತ ಪಾಯಿಂಟ್ಸ್ ಗಳಿದಾವೆ. ನೆಕ್ಸ್ಟ್ ಸ್ನೇಹಿತರೆ, ಇಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಗಣಿಗಾರಿಕೆ ಮಾಡಲಾಗುವ 3 ಪ್ರಮುಖ ಖನಿಜಗಳು ಯಾವುವು ಅಂತ ಕೇಳಿದಾನೆ. ಸೊ 3 ಕೂಡ ಕ್ರಮವಾಗಿ ಬರೀಬೇಕಾಗತ್ತೆ. ಇಲ್ಲಿ ನೋಡಿ, ಕಬ್ಬಿಣದ ಅದಿರು, ಕಲ್ಲಿದ್ದಲು, ಮ್ಯಾಂಗನೀಸ್. ಬಿ ಕಬ್ಬಿಣದ ಅದಿರು, ಮ್ಯಾಂಗನೀಸ್, ಚಿನ್ನ. ಸಿ ಬಾಕ್ಸೈಟ್, ತಾಮ್ರ, ಚಿನ್ನ. ಡಿ ಮ್ಯಾಂಗನೀಸ್, ಮೈಕಾ, ಚಿನ್ನ. ಇಲ್ಲಿ ಎಲ್ಲವೂ ಕೂಡ ರಿಲೆವೆಂಟ್ ಆಗಿದಾವೆ. ಒಂದೊಂದು ಆಪ್ಷನ್ಸ್ ಅಲ್ಲಿ ಒಂದೊಂದನ್ನ ಬಿಟ್ಟಿದ್ದಾನಷ್ಟೇ. ಹಾಗಾಗಿ ನೋಡಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಯಾವ ಗಣಿಗಾರಿಕೆಯನ್ನ ಮಾಡಲಾಗುತ್ತೆ ಅಂತ ಬಂದಾಗ ಅತಿ ಹೆಚ್ಚು ನೋಡಿ ಕಬ್ಬಿಣದ ಅದಿರು, ಮ್ಯಾಂಗನೀಸ್, ಚಿನ್ನ. ಕಬ್ಬಿಣದ ಅದಿರು, ಮ್ಯಾಂಗನೀಸ್ ಅನ್ನ ಅತಿ ಹೆಚ್ಚಾಗಿ ನಮ್ಗೆ ಈಗ ಕುದುರೆಮುಖ ಭಾಗ ಇರ್ಬೋದು, ಸೊ ಸಂಡೂರ್ ಇರ್ಬೋದು, ವಿಜಯನಗರ ಇರ್ಬೋದು, ಅರ್ಥ ಆಯ್ತಲ್ಲ. ಸೊ ಈ ಭಾಗದಲ್ಲಿ ಅತಿ ಹೆಚ್ಚು ಕಬ್ಬಿಣದ ಅದಿರು ಮತ್ತು ಮ್ಯಾಂಗನೀಸ್ ಅದಿರನ್ನ ಗಣಿಗಾರಿಕೆ ಮಾಡಲಾಗ್ತಾ ಇದೆ. ಅಂಡ್ ಆಲ್ಸೋ ಉತ್ತರ ಕನ್ನಡದ ಬೇಲೆಕೆರೆ ಬಂದರು ಸಹ ಈ ಒಂದು ಅದಿರಿನ ರಫ್ತಿಗೆ ಫೇಮಸ್ ಆಗಿದೆ. ಇನ್ನ ಚಿನ್ನ ಅಂತ ಬಂದಾಗ ನಿಮ್ಗೆ ಗೊತ್ತಿರ್ಲಿ, ಇಡೀ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡ್ತಿರುವಂತಹ ಏಕೈಕ ಚಿನ್ನದ ಗಣಿ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ. ಸೊ ಹಾಗಾಗಿ ಚಿನ್ನದ ಗಣಿಗಾರಿಕೆಯು ಕೂಡ ಕರ್ನಾಟಕದಲ್ಲಿ ಅತಿ ಹೇರಳವಾಗಿದೆ. ಅದಕ್ಕೋಸ್ಕರ ಇದಕ್ಕೆ ಸರಿಯಾದಂತ ಉತ್ತರ ಯಾವುದು ಅಂತ ಹೇಳೋದಾದ್ರೆ ಆಪ್ಷನ್ ಬಿ ಸ್ನೇಹಿತರೆ ಸರಿಯಾದಂತ ಉತ್ತರ. ಕಬ್ಬಿಣದ ಅದಿರು, ಮ್ಯಾಂಗನೀಸ್ ಮತ್ತು ಚಿನ್ನವನ್ನ ಅತಿ ಹೆಚ್ಚು ಗಣಿಗಾರಿಕೆ ಕರ್ನಾಟಕದಲ್ಲಿ ಮಾಡಲಾಗ್ತಾ ಇದೆ. ಇನ್ನ ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಇಲ್ಲಿ ಕೆಳಗಿನ ಯಾವ ಆಯೋಗವು ರಾಜ್ಯಗಳ ಗಡಿಯ ಅಧ್ಯಯನ ಮಹಾಜನ್ ಆಯೋಗವು ಯಾವ ರಾಜ್ಯಗಳ ಗಡಿಯನ್ನ ಅಧ್ಯಯನ ಮಾಡಲು ನೇಮಕ ಮಾಡಲಾಗಿದೆ ಅಂತ ಕೇಳ್ತಾನೆ. ಸೊ ಇಲ್ಲಿ ನೋಡಿ, ಮಹಾರಾಷ್ಟ್ರ ಗೋವಾ ಅಲ್ಲ, ಆಂಧ್ರ ಪ್ರದೇಶ ಕರ್ನಾಟಕ ಅಲ್ಲ, ಸೊ ಕರ್ನಾಟಕ ಗೋವಾ ಖಂಡಿತವಾಗ್ಲೂ ಅಲ್ಲ, ಕರ್ನಾಟಕ ಗೋವಾ ಅಂತೂ ಖಂಡಿತವಾಗ್ಲೂ ಅಲ್ವೇ ಅಲ್ಲ. ಇನ್ನ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಏನಿದೆ, ಈ ಮಹಾಜನ್ ಆಯೋಗವನ್ನ ನೇಮಕ ಮಾಡಿದ್ದೆ ಇದೇ ಕಾರಣಕ್ಕೋಸ್ಕರ. ಕರ್ನಾಟಕದ, ಅದು ಎಸ್ಪೆಷಲಿ ಕರ್ನಾಟಕದ ಗಡಿ ಜಿಲ್ಲೆಯಾದಂತ ಬೆಳಗಾವಿ ಮತ್ತು ಮಹಾರಾಷ್ಟ್ರದ ಇಶ್ಯೂಸ್ ಗಳೇನು ಅತಿ ಹೆಚ್ಚಾಯ್ತು, ಆ ಸಂದರ್ಭದಲ್ಲಿ ಈ ಗಡಿಗಳ ವಿವಾದವನ್ನ ಬಗೆಹರಿಸಲು ನೇಮಕ ಮಾಡಿದಂತ ಆಯೋಗವೇ ಮಹಾಜನ್ ಆಯೋಗ. ಸೊ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತ ಉತ್ತರ. ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯಗಳು ಮಹಾಜನ್ ಆಯೋಗಕ್ಕೆ ಸಂಬಂಧಪಟ್ಟಂತ 2 ರಾಜ್ಯಗಳಂತ ಹೇಳಿ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಹಾಗಾದ್ರೆ ಇದೇ ರೀತಿ ಮುಂದಿನ ಯಾವ ಕ್ವಶನ್ ಇದೆ ಇಲ್ಲಿ ನೋಡಿ, ಬಹಳ ಇಂಪಾರ್ಟೆಂಟ್ ಇದು ಮಳೆಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ ಕೇಳಿದಾನೆ, ರೈನ್ಫಾಲ್ ಗೆ ಸಂಬಂಧಪಟ್ಟಂತೆ ಕ್ವಶನ್ ಕೇಳಿದಾನೆ. ಏನಿದೆಯಪ್ಪ ಕ್ವಶನ್ ಅಂದ್ರೆ, ಭಾರತದ ಪರ್ಯಾಯ ದ್ವೀಪದಲ್ಲಿ ಅತಿ ಹೆಚ್ಚು ಮಳೆಯು ಇಲ್ಲಿ ದಾಖಲಾಗುತ್ತದೆ. ಇಲ್ಲಿ ಕ್ವಶನ್ ಇಡೀ ಭಾರತದಲ್ಲಿ ಅಲ್ಲ, ಪರ್ಯಾಯ ದ್ವೀಪದಲ್ಲಿ ಅತಿ ಹೆಚ್ಚು ಎಲ್ಲಿ ಮಳೆ ದಾಖಲಾಗುತ್ತದೆ ಅಂತ ಹೇಳಿ. ಆಪ್ಷನ್ ಎ ಕೊಂಕಣ ತೀರ, ಆಪ್ಷನ್ ಬಿ ಮಲಬಾರ್ ತೀರ, ಕರ್ನಾಟಕದ ಒಳನಾಡು ಪ್ರದೇಶಗಳು. ಆಪ್ಷನ್ ಎ ಸಿ ಕೊಂಕಣ ತೀರ ಮೀನ್ಸ್ ಕೊಂಕಣ ಕರಾವಳಿ, ಸಿ ಕೊಂಕಣ ತೀರ ಮಲಬಾರ್, ಡಿ ಕರ್ನಾಟಕದ ಒಳನಾಡು ಪ್ರದೇಶಗಳು ತೆಲಂಗಾಣ ಮತ್ತು ತಮಿಳುನಾಡಲ್ಲಿ ಹೆಚ್ಚು ಮಳೆ ಆಗುತ್ತೆ ಅಂತ ಕೇಳ್ತಿದ್ದೇನೆ. ಇದಕ್ಕೆ ಸರಿಯಾದಂತ ಉತ್ತರ ಸ್ನೇಹಿತರೆ ನಿಮ್ಗೆ ಗೊತ್ತಿರಲಿ. ಸೊ ಕರ್ನಾಟಕದಲ್ಲಿ ವಿಶೇಷವಾಗಿ ಅತಿ ಹೆಚ್ಚು ಮಳೆಯನ್ನ ಪಡೆಯುವಂತ, ಅದು ದಕ್ಕನ್ ಪ್ರಸ್ಥಭೂಮಿಯಲ್ಲಿ, ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅತಿ ಹೆಚ್ಚು ಮಳೆಯಾಗುವಂತ ಪ್ರದೇಶ ಯಾವ್ದಪ್ಪ ಅಂದ್ರೆ ಕೊಂಕಣ ತೀರದಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತದೆ. ಜೊತೆಗೆ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಅತಿ ಹೆಚ್ಚು ಮಳೆಯನ್ನ ಪಡೆಯುವಂತ ಭಾರತದ ಭಾಗ ಅಂತ ಕೇಳಿದಾಗ ಕೇರಳದ ಮಲಬಾರ್ ಕರಾವಳಿನಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ಈ ಒಂದು ಕ್ವಶನ್ಗೆ ಸ್ನೇಹಿತರೆ ಸಿ ಸರಿಯಾದಂತ ಉತ್ತರ. ಕೊಂಕಣ ತೀರ ಮತ್ತು ಮಲಬಾರ್ ತೀರಗಳು ಪರ್ಯಾಯ ಪ್ರಸ್ಥಭೂಮಿ ಅಥವಾ ಈ ಒಂದು ದ್ವೀಪದಲ್ಲಿ ಅತಿ ಹೆಚ್ಚು ಮಳೆಯನ್ನ ಪಡೀತವೆ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತ ಉತ್ತರ. ನೆಕ್ಸ್ಟ್ ಹಾಗಾದ್ರೆ ಮುಂದಕ್ಕೆ ನಾವು ಮಾತಾಡೋದಾದ್ರೆ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ, ಸಾಮಾನ್ಯವಾಗಿ ಗ್ರಹಗಳು ಸೂರ್ಯನ ಸುತ್ತ ಸುತ್ತುವಾಗ, ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವೆ. ಯಾವಾಗ ಸುತ್ತುತ್ತವೆ? ವಾರ್ಷಿಕ ಚಲನೆಯಲ್ಲಿ ಸುತ್ತುತ್ತವೆ. ಸೊ ಗ್ರಹಗಳು ವಾರ್ಷಿಕ ಚಲನೆಯಲ್ಲಿ ಸುತ್ತುವಾಗ ವೃತ್ತಾಕಾರದ ಕಕ್ಷೆಗಳಲ್ಲಿ ಸುತ್ತುತ್ತವೆ, ದೀರ್ಘ ವೃತ್ತಾಕಾರದ ಕಕ್ಷೆಗಳಲ್ಲಿ ಸುತ್ತುತ್ತವೆ, ಪರವಲಯ ಆಕಾರದ ಕಕ್ಷೆಗಳಲ್ಲಿ ಸುತ್ತುತ್ತವೆ, ಹೈಪರ್ಬೋಲಿಕ್ ಆಕಾರದ ಕಕ್ಷೆಗಳಲ್ಲಿ ಸುತ್ತುತ್ತವೆ ಅಂತ ಕೇಳ್ತಿದ್ದೇನೆ. ಸೊ ಇವು ಏನಪ್ಪಾ ಅಂದ್ರೆ, ಸೊ ಈ ಗ್ರಹಗಳು ದೀರ್ಘ ವೃತ್ತದ ಕಕ್ಷೆಗಳಲ್ಲೇ ಸುತ್ತುತ್ತವೆ. ಸೂರ್ಯನನ್ನ
ತನ್ನ ಕಕ್ಷಾಪಥದಲ್ಲಿ ದೀರ್ಘವಾಗಿ ಸೂರ್ಯನನ್ನ ತನ್ನ ಕಕ್ಷಾಪಥದಲ್ಲಿ ಸುತ್ತುತ್ತವೆ. ನೋಡಿ ಇವು ವೃತ್ತಾಕಾರದ ಕಕ್ಷೆಗಳಲ್ಲಿ ಎಂತ ಇದೆ, ಸೊ ಇದಕ್ಕೂ ರಿಲೆವೆಂಟ್ ಏನಪ್ಪಾ ಅಂದ್ರೆ ಸೂರ್ಯನನ್ನ ಗ್ರಹಗಳು ನೋಡಿ ಈ ರೀತಿಯಾಗಿ ದೀರ್ಘ ವೃತ್ತಾಕಾರದಲ್ಲಿ ತನ್ನ ಕಕ್ಷೆಯಲ್ಲಿ ಸುತ್ತುತ್ತವೆ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಸ್ನೇಹಿತರೆ ಬಿ ಸರಿಯಾದಂತ ಉತ್ತರ ಆಗತ್ತೆ. ಸೊ ಹಾಗಾಗಿ ಬಿ ಬರೆದ್ರೆ ನಿಮ್ಗೆ ಖಂಡಿತವಾಗ್ಲೂ ಮಾರ್ಕ್ಸ್ ಸಿಗತ್ತೆ. ಇನ್ನು ಮುಂದಿನ ಕ್ವಶನ್ಸ್ ಯಾವ್ದು ಇದೆಯಪ್ಪ ಅಂದ್ರೆ ನಕ್ಷತ್ರಗಳ ಶಕ್ತಿಯ ಮೂಲ ಯಾವುದು ಅಂತಂದ್ರೆ ನಕ್ಷತ್ರಗಳ ಶಕ್ತಿಯ ಮೂಲ ಯಾವುದು ಅಂತ ಬಂದಾಗ ಆಪ್ಷನ್ ಎ ಯುರೇನಿಯಂ ಬೈಜಿಕ ನ್ಯೂಕ್ಲಿಯರ್ ವಿತರಣ, ಹೈಡ್ರೋಜನ್ ಬೈಜಿಕ ನ್ಯೂಕ್ಲಿಯರ್ ಸಮ್ಮಿಳನ, ಹೀಲಿಯಂನ ಬೈಜಿಕ ನ್ಯೂಕ್ಲಿಯರ್ ಸಮ್ಮಿಳನ, ಪ್ಲುಟೋನಿಯಂನ ಬೈಜಿಕ ನ್ಯೂಕ್ಲಿಯರ್ ವಿತರಣ ಅಂತ ಇದೆ. ಹಾಗಾಗಿ ನೋಡಿ ಸ್ನೇಹಿತರೆ ಇಲ್ಲಿ ಕೊಟ್ಟಿರುವಂತ ಕ್ವಶನ್ಸ್ಗೆ ಸರಿಯಾದಂತ ಉತ್ತರ ಹೈಡ್ರೋಜನ್ ಬೈಜಿಕ ಸಮ್ಮಿಳನ ಕ್ರಿಯೆ. ಹೈಡ್ರೋಜನ್ ಬೈಜಿಕ ಸಮ್ಮಿಳನ ಕ್ರಿಯೆಯಿಂದಾಗಿ ನಮ್ಗೆ ನಕ್ಷತ್ರಗಳಿಗೆ ಶಕ್ತಿಯ ಮೂಲ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ ಸರಿಯಾದಂತ ಉತ್ತರ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಮುಂದಿನ ಕ್ವಶನ್ ಯಾವ್ದಪ್ಪ ಅಂದ್ರೆ ನೋಡಿ ಇಲ್ಲಿ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಕೇಳಿದೇನೆ. ದೀರ್ಘಾವಧಿಯ ಬೆಳೆಗಳ ಸಾಲುಗಳ ನಡುವೆ ನಾವು ದೀರ್ಘಾವಧಿಗೆ ಏನ್ ಬೆಳೆಗಳನ್ನ ಬೆಳಿತೀವಿ ಅದರ ಮಧ್ಯದಲ್ಲಿ ವಿಶೇಷವಾಗಿ ಅಲ್ಪಾವಧಿಯ ಬೆಳೆಗಳನ್ನ ಬೆಳೆಯುವ ಮಿಶ್ರ ಬೇಸಾಯವನ್ನ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಅಂದ್ರೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಬೆಳೆಗಳನ್ನ 3 ತಿಂಗಳಿಗೆ 6 ತಿಂಗಳಿಗೆ 9 ತಿಂಗಳಿಗೆ 12 ತಿಂಗಳಿಗೆ ಹಿಂಗ್ ದೀರ್ಘಾವಧಿಗೆ ಬೆಳಿತೀವಿ. ಇದರ ಮಧ್ಯೆ ತಾತ್ಕಾಲಿಕವಾಗಿ ಕೆಲವು ಬೆಳೆಗಳನ್ನ ಮಧ್ಯದಲ್ಲಿ ಬೆಳಿತೀವಿ. ಇಂಥ ಬೆಳೆಯ ಮಿಶ್ರ ಬೇಸಾಯದ ವಿಧಾನವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಸೊ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ, ಇಂಪಾರ್ಟೆಂಟ್ ಇದು ಕ್ಯಾಚ್ ಕ್ರಾಪ್ಸ್ ಅಂತ ಕರಿತೀವಿ. ಹಾಗಾಗಿ ಈ ಕ್ವಶನ್ಸ್ಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಕ್ಯಾಚ್ ಕ್ರಾಪ್ಸ್ ಅಂತ ಹೇಳಿ ನಾವು ಇದನ್ನ ಕರಿತಾ ಹೋಗ್ತೀವಿ. ಇನ್ನ ಮುಂದಿನ ಕ್ವಶನ್ಸ್ ಯಾವ್ದಿದ್ಯಪ್ಪ ಅಂದ್ರೆ ನೋಡಿ ಕರ್ನಾಟಕದ ಬಹಳ ವಿಶೇಷವಾಗಿದೆ ಇದು ಕ್ವಶನ್. ಕರ್ನಾಟಕದ ಪಶ್ಚಿಮ ಘಟ್ಟವು ಯಾವ ಮಾದರಿಯ ಇಳಿಜಾರನ್ನ ಹೊಂದಿದೆ ಅಂತಿದೆ. ಇಲ್ಲಿ ಪಿಡ್ಮಾಂಟ್ ಅಂತ ಇದೆ, ಎಸ್ಕಾರ್ಪ್ಮೆಂಟ್ ಅಂತ ಇದೆ, ಪೆನಿಪ್ಲೈನ್ ಸ್ಲೋಪ್ ಅಂತ ಇದೆ, ಆಫ್ಲಿಫ್ಟ್ಮೆಂಟ್ ಅಂತ ಇದೆ. ಈ 4 ಆಪ್ಷನ್ಸ್ ಅಲ್ಲಿ ಸರಿಯಾದಂತ ಉತ್ತರ ಯಾವ್ದು ಬರುತ್ತೆ ಅಂದ್ರೆ ಸ್ನೇಹಿತರೆ ಕರ್ನಾಟಕದ ಪಶ್ಚಿಮ ಘಟ್ಟವು ವಿಶೇಷವಾಗಿ ಎಸ್ಕಾರ್ಪ್ಮೆಂಟ್ ವಿಧಾನದ ಇಳಿಜಾರನ್ನ ಒಳಗೊಂಡಿದೆ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಸರಿಯಾದಂತ ಉತ್ತರ ಸ್ನೇಹಿತರೆ ಬಿ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ಇಲ್ಲಿ ನೋಡಿ ಭಾರತದಲ್ಲಿ ಬೇಸಿಗೆಯ ಮಾನ್ಸೂನ್ ಪರಿಚಲನೆ ಮತ್ತು ಅದರ ಸ್ಥಿರತೆಯಲ್ಲಿ ಡ್ಯಾಶ್ ಬಿಸಿಯಾಗುವಿಕೆಯು ಅತ್ಯಂತ ಪ್ರಮುಖ ಅಂಶವೆಂದು ಪರಿಗಣಿಸಲಾಗಿದೆ. ಇಲ್ಲಿ ನೋಡಿ ಸ್ನೇಹಿತರೆ ಇದಕ್ಕೆ ಸರಿಯಾದಂತ ಉತ್ತರ ನಾವು ಯಾವ್ದನ್ನ ಕನ್ಸಿಡರ್ ಮಾಡ್ತೀವಪ್ಪ ಅಂದ್ರೆ ನೋಡಿ ಟಿಬೆಟ್ ಪ್ರಸ್ಥಭೂಮಿ ಅಂತ. ಸೊ ಇಲ್ಲಿ ಕೊಟ್ಟುವಂತ ಆಪ್ಷನ್ಸ್ ಅಲ್ಲಿ ಭಾರತದ ಬೇಸಿಗೆಯ ಮಾನ್ಸೂನ್ ಪರಿಚಲನೆ, ಬೇಸಿಗೆಯಲ್ಲಿ ಆಗುವಂತ ಮಾನ್ಸೂನ್ ಪರಿಚಲನೆ ಏನಿದೆ ಅದು ವಿಶೇಷವಾಗಿ ಯಾವ ಸ್ಥಿರತೆಯಲ್ಲಿ ಬಿಸಿಯಾಗೋಕೆ ಅತ್ಯಂತ ಪ್ರಮುಖ ಅಂಶವೆಂದು ಪರಿಗಣಿಸಲಾಗಿದೆ ಅಂದ್ರೆ ಟಿಬೆಟ್ ಪ್ರಸ್ಥಭೂಮಿ ಇದಕ್ಕೆ ಸರಿಯಾದಂತ ಉತ್ತರ. ಇನ್ನು ನೋಡಿ ಕಾರ್ಗುಲಿ ಮತ್ತು ಕೂಲ್ಗಾಡಿ ಚಿನ್ನದ ಗಣಿ ಪ್ರದೇಶಗಳು ಕಂಡು ಬರುವಂತ ದೇಶ ಯಾವುದು ಅಂತ ಇದೆ. ವಿಶೇಷವಾಗಿ ಇವು ಚಿನ್ನದ ಗಣಿಗಳು ಯಾವ ದೇಶದಲ್ಲಿ ಕಂಡು ಬರ್ತವಪ್ಪ ಅಂದ್ರೆ ಸರಿಯಾದಂತ ಉತ್ತರ ಇದಕ್ಕೆ ಆಸ್ಟ್ರೇಲಿಯಾ ದೇಶದಲ್ಲಿ ಇವು ಪ್ರಮುಖವಾಗಿ ವಿಶೇಷವಾಗಿ ಕಂಡು ಬರ್ತವೆ ಸ್ನೇಹಿತರೆ. ಇದಿಷ್ಟು ಸ್ನೇಹಿತರೆ ಕೇಳಲಾಗಿರುವಂತಹ ಕ್ವಶನ್ಸ್. ಇದರಲ್ಲಿ ನಾನು ಹೇಳಿದಾಗೆ 80 ರಿಂದ 90 ಕ್ವಶನ್ಸ್ ಗಳು ಬಂದಿದಾವೆ. ಬಹಳ ಕ್ವಶನ್ಸ್ ಗಳು ಈಸಿ ಇದಾವೆ, ಬಟ್ ಅದನ್ನ ನೋಡೋದಕ್ಕೆ ನಮಗೆ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ. ಬಟ್ ಎಲ್ಲಾ ಕ್ವಶನ್ಸ್ ಗಳು ಕೂಡ ನಿಮಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಸಾಧ್ಯವಾದಷ್ಟು ನನ್ನ ಪುಸ್ತಕದಲ್ಲಿ ಕವರ್ ಆಗಿದೆ. ಒಂದು ಪರ್ಚೇಸ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.